ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಚಾನಲ್ ವಿನ್ನರ್ ಸರ್ಕಲ್ ವಿತ್ ನಿರಂಜನ್. ವಾಟ್ ಈಸ್ ಕಮ್ಯುನಿಕೇಶನ್? ಕಮ್ಯುನಿಕೇಶನ್ ಅಂದ್ರೆ ಏನಂದ್ರೆ, ಎಷ್ಟೊಂದು ಜನ ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ, ಜಸ್ಟ್ ಮಾತಾಡೋದೇ, ಮಾತನ್ನ ಮುಂದುವರ್ಸ್ಕೊಂಡು ಹೋಗೋದೇ ಒಂದು ಕಮ್ಯುನಿಕೇಶನ್ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಬಟ್ ರಿಮೆಂಬರ್, ಒಂದು ಸಕ್ಸಸ್ಫುಲ್ ಕಮ್ಯುನಿಕೇಶನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನಾವು ಕೇಳಿಸ್ಕೊಂಡಾಗ, ಅದರ್ ಪರ್ಸನ್ ಒಪಿನಿಯನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಮಾತ್ರ ಆ ಒಂದು ಕಮ್ಯುನಿಕೇಶನ್ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ. ಹೇಗೆ ಅಂತ ಹೇಳಿದ್ರೆ, ಕಮ್ಯುನಿಕೇಷನ್ನ ನಾವು ಒಬ್ಬ ಪರ್ಸನ್ಗೆ ಕ್ಲಿಯರ್ ಕಟ್ ಆಗಿ ಕನ್ವೆ ಮಾಡುವಂಥದ್ದು, ಮತ್ತು ನಾವು ಹೇಳೋವಂಥ ಮಾತಲ್ಲೇ ಒಬ್ಬ ಪರ್ಸನ್ಗೆ ಅರ್ಥ ಆಗುವಂಥದ್ದು, ಇದು ಒಂದು ಕಮ್ಯುನಿಕೇಷನ್ ಪಾರ್ಟ್. ಆದರೆ ಇನ್ನೊಂದು, ನಾವು ಎಲ್ಲಿ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಮತ್ತು ಯಾರ ಹತ್ರ ಮಾತಾಡಬೇಕು ಅನ್ನೋದು ಕೂಡ ಏನಾಗುತ್ತೆ, ಇನ್ನೊಂದು ಪಾರ್ಟಲ್ಲಿ ಬರ್ತದೆ. ರೈಟ್? ನಮ್ಮ ಮುಂದೆ ಯಾರು ಕೂತಿದ್ದಾರೆ, ನಾವು ಹೇಳೋವಂಥ ಸೆಂಟೆನ್ಸ್ ಅವ್ರಿಗೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ, ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ, ಸೊ ಇದೆಲ್ಲ ಆಧರಿಸಿ ಅವ್ರು ಹೇಳೋ ಮಾತುಗಳಿಗೆ ಮಹತ್ವ ಕೊಡೋದು ಕೂಡ ಏನಾಗುತ್ತೆ, ಒಂದು ಕಮ್ಯುನಿಕೇಷನ್ ಆಗುತ್ತೆ. ಸೊ ಎಲ್ಲ ಮಿಕ್ಸ್ ಫಾರ್ವರ್ಡ್ ಆಗಿ ಏನಾಗುತ್ತೆ, ಒಂದು ಕಮ್ಯುನಿಕೇಷನ್ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ. ಏನಂತೀರಾ? ಥ್ಯಾಂಕ್ ಯು.